16ನೇ ತಾರೀಕು ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದಂಥ ಶ್ರೀ ಶಂಕರಾಚಾರ್ಯರು ನಮ್ಮ ಗುಲ್ಬರ್ಗಕ್ಕೆ ಬರ್ತಿದ್ದಾರೆ. ಅವರು ಇಲ್ಲಿ 3 ದಿನ ಇದ್ದು ಹಲವಾರು ಕಾರ್ಯಕ್ರಮಗಳು ಅವ್ರ ಸೇವೆಯಲ್ಲಿ ಹಮ್ಮಿಕೊಂಡಿದ್ದೀವಿ. 16ನೇ ತಾರೀಕು ಬೆಳಗ್ಗೆ ಬಂದು ಸಂಗಮೇಶ್ವರ ಕಾಲನಿಯ ದತ್ತ ಮಂದಿರ ಹತ್ತಿರ ಇರುವಂಥ ಶಂಕರ ಮಠದಲ್ಲಿ ಬಂದು ಅವರು ನೆಲೆಸ್ತಾರಲ್ಲಿ ಬಂದು 3 ದಿನ ಅಲ್ಲೇ ಇರ್ತಾರೆ. ಸಾಯಂಕಾಲ ತಿಮ್ಮಾಪುರಿ ಸರ್ಕಲಿಂದ ಅವರಿಗೊಂದು ವಿಜಯ ಯಾತ್ರೆ, ಶೋಭಾಯಾತ್ರೆ ಒಂದು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಎಲ್ಲ ನಗರದ ಎಲ್ಲ ಜನರು ಬಂದು ಅದರೊಳಗೆ ಪಾಲ್ಗೊಂಡು ಗುರುಗಳ ಒಂದು ಆಶೀರ್ವಾದ ಪಡೆದುಕೊಳ್ಬೇಕಂತೇಳಿ ಎಲ್ಲರಲ್ಲಿ ಒಂದು ವಿನಂತಿ. ಅದೇ ರೀತಿ 17ನೇ ತಾರೀಕು ಸಂಗಮೇಶ್ವರ ಕಾಲನಿಯ ಶಂಕರ ಮಠದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಅವರ ಪಾದ ಪೂಜೆಗೆ ಒಂದು ವ್ಯವಸ್ಥೆ ಇರುತ್ತೆ. ಎಲ್ಲ ಆಸಕ್ತ ಭಕ್ತರು ಅಲ್ಲಿ ಬಂದು ಆ ಪಾದ ಪೂಜೆಯನ್ನು ಮಾಡಿ ಗುರುಗಳ ಒಂದು ಆಶೀರ್ವಾದ ಪಡೆದುಕೊಳ್ಬೇಕಂಥೇಳಿ ಎಲ್ಲರಲ್ಲಿ ಮತ್ತೊಂದು ವಿನಂತಿ. ಅದೇ ರೀತಿ 18ನೇ ತಾರೀಕು ಬೆಳಗ್ಗೆ ಮತ್ತೆ ಪೂಜೆಗಳು ಅವೆಲ್ಲ ಮಾಡಿಕೊಂಡು ಗುರುಗಳು ಇಲ್ಲಿಂದ ಬೀದರ್ಗೆ ಹೋಗ್ತಾರೆ ಅವತ್ತು. ಸೊ ಈ 3 ದಿನದ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳು ಇರ್ತವೆ. ಶಂಕರ ಮಠದ ಒಂದು ದೊಡ್ಡ ಒಂದು ಸಮಿತಿನೇ ಇದೆ. ಸೊ ನಗರದ 100 ಗಣ್ಯರು ಆ ಸಮಿತಿಯೊಳಗಿದ್ದು ಎಲ್ಲರೂ ಒಂದು ಸೇವೆಯ ಒಂದು ಸೌಭಾಗ್ಯ ಪಡೀತಿದ್ದಾರೆ. ಅದೇ ರೀತಿ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಪ್ರತಿಯೊಬ್ಬರು ಗುರುಗಳ ಒಂದು ಆಶೀರ್ವಾದ ಪಡೆದುಕೊಳ್ಬೇಕಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಹೆಸರು ಹೇಳಿ? ಸಂಜಯ್ ಗುಪ್ತಾ ಅಂತೇಳಿ, ಗೌರವ ಅಧ್ಯಕ್ಷರು, ಸಮಿತಿಯ ಗೌರವ ಅಧ್ಯಕ್ಷರು. ಎಲ್ಲ ಶಾಸಕರಾಗಲಿ, ಲೋಕಸಭಾ ಸದಸ್ಯರಾಗಲಿ, ಮಾಜಿ ಶಾಸಕರಾಗಲಿ ಪ್ರತಿಯೊಬ್ಬರು ಈ ಸಮಿತಿಯೊಳಗಿದ್ದು ಪ್ರತಿಯೊಬ್ಬರು ಅವರೆಲ್ಲ ಒಂದು ಸೇವೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಚಂದು ಪಾಟೀಲ್ ಅವರು ನಮ್ಮ ಕಲಬುರಗಿ ದಕ್ಷಿಣದ BJP ಅಭ್ಯರ್ಥಿಯಾಗಿದ್ದರು. ಅವರು ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ದಾರೆ. ಅವರೆಲ್ಲ ಅಷ್ಟು 3 ದಿನದ ಪ್ರಸಾದ ವ್ಯವಸ್ಥೆ ಮಾಡಿ ಅವರೊಂದು ದೊಡ್ಡ ಸೇವೆ ಮಾಡ್ತಿದ್ದಾರೆ. ಅದೇ ರೀತಿ ಹಲವಾರು ಗಣ್ಯರು ವಿವಿಧವಾದಂಥ ಸೇವೆಗಳನ್ನು ಮಾಡಿ ಎಲ್ಲರೂ ಅವರದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರು. ಸೊ ಇದ್ರದ್ದು ಈ ಸದುಪಯೋಗ ಈ ಗುರುಗಳು 40 ವರ್ಷದ ಕೆಳಗೆ ಮಹಾವಾಗಿ ಬಂದಿದ್ದರು. 40 ವರ್ಷ ಆದಮೇಲೆ ನಮ್ಮ ಗುಲ್ಬರ್ಗಕ್ಕೆ ಮತ್ತೊಂದು ಸರಿ ಬರ್ತಿದ್ದಾರೆ. ಇದು ನಮ್ಮ ಸೌಭಾಗ್ಯ. 40 ವರ್ಷ ಆದಮೇಲೆ ಜಗದ್ಗುರುಗಳು ಶಂಕರಾಚಾರ್ಯರು ಅಷ್ಟು ವಿಸಿಟ್ ಅವ್ರದ್ದೇನು ಅಷ್ಟು ಫ್ರೀಕ್ವೆಂಟ್ ಇರಲ್ಲ, ಭಾಳ ರೇರ್ ವಿಸಿಟ್ ಇರ್ತಾವೆ. ಈ ಆಪರ್ಚುನಿಟಿ ಎಲ್ಲರೂ ಅವರ ದರ್ಶನ ಪಡೆಯುವಂಥ ಒಂದು ಆಪರ್ಚುನಿಟಿ ಎಲ್ಲರೂ ಉಪಯೋಗಿಸ್ಕೋಬೇಕು. ಎಲ್ಲರೂ ಮ್ಯಾಕ್ಸಿಮಮ್ ನಂಬರ್ಸ್ ಒಳಗೆ ಬಂದು ಅವರ ದರ್ಶನ ಪಡ್ಕೊಂಡು ಅವರ ಆಶೀರ್ವಾದ ಪಡ್ಕೊಳ್ಬೇಕು ಎಲ್ಲರೂ. ಓಕೆ.